ಕಾಯಿಲೆಯನ್ನು ನೋಡ್ತಾನೆ, ಮೃತ್ಯುವನ್ನು ನೋಡ್ತಾನೆ, ಗಲಾಟೆಯನ್ನು ನೋಡ್ತಾನೆ. ಈ ಮೂರನ್ನು ನೋಡಿ ಬುದ್ಧನಿಗೊಂದು ಪ್ರಶ್ನೆ ಹುಟ್ಟುತ್ತೆ, ಇದರಿಂದ ದಾಟುವುದು ಹೇಗೆ? ಈ ಮೂರೂ ಭಯ ನನ್ನನ್ನು ಸಾಯೋ ತನಕ ಕಾಡುತ್ತಲ್ಲ, ಕೊನೆ ಭಯವೇ ಸಾವು. ಆ ಭಯವನ್ನು ನಾನು ದಾಟಬೇಕು. ರಾತ್ರಿ ಇಡೀ ನಿದ್ದೆ ಬರುವುದಿಲ್ಲ ಅವನಿಗೆ. 1 ತಿಂಗಳು ಇದನ್ನೇ ಯೋಚನೆ ಮಾಡಿ ತನ್ನ ಹೆಂಡತಿ ಕರೆದು ಹೇಳ್ತಾನೆ, ನಾನು ತಪಸ್ಸಿಗೆ ಬರೋ ತನಕ ನಿನ್ನ ರಾಜ್ಯ ನೋಡುಕು. ನನಗೆ 3 ಪ್ರಶ್ನೆ ಬಂದಿದೆ. ನಾನು ಊರು ಹೊರಗೆ ತಪಸ್ಸಿಗೆ ಹೊರಟಿದ್ದೀನಿ. ತಪಸ್ಸು ಮಾಡಿ ಸತ್ಯ ತಿಳ್ಕೊಂಡು ವಾಪಸ್ ಬರ್ತೀನಿ. ನೋಡಿ, ಎಷ್ಟೋ ಜನ ಗೃಹಸ್ಥರು ಧ್ಯಾನ ಇದೆಲ್ಲ ಮಾಡ್ತಾ ಈ ದಾರಿಯಲ್ಲಿ ಹೇಳ್ಬೋದು, ತನ್ನ ಬುದ್ಧ ಹೆಂಡತಿಗೆ ಹೇಳ್ದಂಗೆ. ಈಗಿನವ್ರು ಹಂಗಲ್ಲ, ನೀ ಸಾಯಿ, ನಾನು ಹಿಮಾಲಯಕ್ಕೆ ಹೊರಟೇನೆ. ಆ ಕರ್ಮಕ್ಕೆ ಮದುವೆ ಆಗ್ಲಿಕ್ಕೆ ಹೋಗ್ಬಾರ್ದು, ಇನ್ನೊಬ್ಬರು ಭಾವನೆ ಜೊತೆಗೆ ಆಟ ಆಡೋದೆ. ಇವನು ದಾರಿ ಇದೇ ಸ್ಪಷ್ಟ ಅಂತ ಆಗಿದ್ದೆ, ಇನ್ನೊಂದು ಹೆಣ್ಣಿನ ಮನಸ್ಸಿನ ಜೊತೆಗೆ ಆಟ ಆಡ್ಲಿಕ್ಕೆ ಹೋಗಬಾರ್ದು. ಇದು ಬುದ್ಧನಿಂದ ಈಗಿನ ಹೈಫೈ ಧ್ಯಾನ ಕಲಿಯೋ ಗೃಹಸ್ಥರು ಕಲ್ತುಕೊಳ್ಬೇಕಾದ ಒಂದು ಕ್ವಾಲಿಟಿ.